ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಹಾಯ್, ನಾನು ವಿಲ್ಮಾ. ಇವತ್ತು ನಾನು ಸೂಪರ್ ಟೇಸ್ಟಿ ಡಿಶ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಟರ್ ಗಾರ್ಲಿಕ್ ಚಿಕನ್. ಸಿಂಪಲ್ ಇಂಗ್ರೀಡಿಯೆಂಟ್, ಈಸಿ ರೆಸಿಪಿ, ಟೇಸ್ಟ್ ಫುಲ್ ಆನ್ ಗ್ಯಾರಂಟೀಡ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾನು 500 ಗ್ರಾಮ್ಸ್ ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ 1/2 ಟೇಬಲ್ ಸ್ಪೂನ್ ಸಾಲ್ಟು ಮತ್ತು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ. ಮತ್ತು ಇದಕ್ಕೆ 40 ಸ್ಪೂನ್ಸ್ ಆಫ್ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿ 1 ಟೇಬಲ್ ಸ್ಪೂನ್ ಮೈದಾ ಹಾಕಬೇಕು. ಮೈದಾ ಹಾಕಿ ಮಿಕ್ಸ್ ಮಾಡಿ ಇದನ್ನ 15 to 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಬಿಡಬೇಕು. ಆವಾಗ ಎಲ್ಲ ಫ್ಲೇವರ್ಸು ಲೈಕ್ ಸಾಲ್ಟ್, ಪೆಪ್ಪರ್ ಮತ್ತು ಲೆಮನ್ದು ಫ್ಲೇವರ್ಸು ಚಿಕನ್ ಒಳಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಇವಾಗ ನಾನು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬದಲು ನೀವು ಬಟರ್ ಯೂಸ್ ಮಾಡ್ಬೋದು. ಬಟರ್ ಯೂಸ್ ಮಾಡೋದು ಈಸ್ ಅ ಗುಡ್ ಆಪ್ಷನ್. ಮತ್ತು ಇವಾಗ ನಾನು ಆಗಲೇ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಎಲ್ಲ ಪ್ಯಾನ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾನ್ ಮೇಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು, ಬೋತ್ ದ ಸೈಡ್ಸ್. ಇವಾಗ ನೋಡಿ ಅದು ಬೇಯ್ತಾ ಇದೆ. ಮೀಡಿಯಮ್ ಫ್ಲೇಮ್ ಮೇಲೆ ಕುಕ್ ಮಾಡಿ. ಸೊ ಚಿಕನ್ ಜ್ಯೂಸಿ ಆಗಿರುತ್ತೆ ಮತ್ತು ಡ್ರೈ ಕೂಡ ಆಗಲ್ಲ. ನಿಮಗೆಲ್ಲರಿಗೂ ಗೊತ್ತು ಚಿಕನ್ ರಿಚ್ ಇನ್ ಪ್ರೋಟೀನ್, ಮಸಲ್ನ ಕೂಡ ಸ್ಟ್ರಾಂಗ್ ಮಾಡುತ್ತೆ. ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ಕೂಡ ಕರೆಕ್ಟ್ ಪ್ರಪೋರ್ಷನ್ಸಲ್ಲಿ ಚಿಕನ್ ತಗೊಳ್ಳೋದು ಈಸ್ ಅ ಬೆಸ್ಟ್ ಆಪ್ಷನ್. ಈಗ ನೀವು ನೋಡ್ಬೋದು, ಎರಡು ಸೈಡನ್ನು ನಾನು ಚೆನ್ನಾಗಿ ಬೇಯಿಸ್ಕೊಂಡು ಎಲ್ಲ ನೋಡಿ ಗೋಲ್ಡನ್ ಕಲರಿಗೆ ಬಂದಿದೆ. ಸೊ ಇದು ಬೆಂದಮೇಲೆ ಸೈಡಲ್ಲಿ ಇಟ್ಟಿರೋಣ. ಇಂಗ್ರೀಡಿಯೆಂಟ್ ಬಟರ್ ಆ್ಯಡ್ ಮಾಡ್ಕೊಳ್ಳೋಣ. ಇದು ಈ ಡಿಶ್ಗೆ ತುಂಬ ರಿಚ್ನೆಸ್ ಕೊಡುತ್ತೆ. ಮತ್ತು ಇವಾಗ ನೆಕ್ಸ್ಟ್ ಗಾರ್ಲಿಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗಾರ್ಲಿಕ್ ಬಾಡಿಗೆ ಇಮ್ಯುನಿಟಿ ಕೊಡುತ್ತೆ. ಕೋಲ್ಡ್ ಕಾಫ್ನ ಅವಾಯ್ಡ್ ಮಾಡೋಕ್ಕೂ ಇದು ತುಂಬ ಹೆಲ್ಪ್ ಆಗುತ್ತೆ. ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ ಗಾರ್ಲಿಕ್. ಇವಾಗ ನಾನು 2 ಸ್ಪೂನ್ಸ್ ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಂದು ಕ್ರೀಮಿ ಟೆಕ್ಸ್ಚರ್ ಥರ ಬರಬೇಕು. ಸೊ ಇವೆಲ್ಲ ಬೇಸಿಕ್ ಇಂಗ್ರೀಡಿಯೆಂಟ್ಸೇ. ಬಟರ್ ಆ್ಯಂಡ್ ಗಾರ್ಲಿಕ್ ಕಾಂಬೈನ್ ಆದರೆ ಅಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್. ಇವಾಗ ನಾನು ಪೆಪ್ಪರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೈ ಚಾನ್ಸ್ ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇದ್ದಿಲ್ಲ ಅಂದರೆ ರೆಡ್ ಚಿಲ್ಲಿ ಬರುತ್ತಲ್ಲ, ಅದರದ್ದು ಸೀಡ್ಸ್ನೇ ಡಿಸೀಡ್ ಮಾಡಿ ಹಾಕ್ಕೊಳ್ಳಿ. ಇವಾಗ ನಾನು ಆಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದು ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಡಿಶ್ಗೆ ಬಟರ್ ಮತ್ತು ಗಾರ್ಲಿಕ್ ಎಷ್ಟು ಪ್ರಮಾಣದಲ್ಲಿ ನಾವು ಆ್ಯಡ್ ಮಾಡ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಇದರದ್ದು ಟೇಸ್ಟ್ ಎನ್ರಿಚ್ ಆಗುತ್ತೆ. ಫ್ರೆಶ್ ಕೊರಿಯಾಂಡರ್ ಮತ್ತು ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿ ಇದು ಈ ಫುಲ್ ಡಿಶ್ನ ಅಪ್ಲಿಫ್ಟ್ ಮಾಡುತ್ತೆ. ಈ ಲುಕ್ ನೋಡಿ, ಗೋಲ್ಡನ್ ಕಲರ್ ಜ್ಯೂಸಿ ಬಟರ್ ಗಾರ್ಲಿಕ್ ಚಿಕನ್ ರೆಡಿಯಾಗಿದೆ. ರೈಸ್, ರೋಟಿ, ಬ್ರೆಡ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಯಾವ ಚಿಕನ್ ರೆಸಿಪಿ ನಿಮಗೆ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಫಾರ್ ಮೋರ್ ವ್ಲಾಗ್ಸ್ ಮತ್ತು ಫುಡ್ ಕಂಟೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.